ಸೊ ಇವತ್ತಿನ ಕಾಲಘಟ್ಟಕ್ಕೆ ಅಂದರೆ ಸೌತ್ ಇಂಡಿಯನ್ ಸಿನಿಮಾಗಳನ್ನ ಅಂದರೆ ಇಡೀ ಇಂಡಿಯನ್ ಸಿನಿಮಾ ತಿರುಗಿ ನೋಡ್ತಿರೋಂಥ ಸಂದರ್ಭ. ಯಾಕಂದರೆ ಇಲ್ಲಿ ಬರ್ತಿರುವಂಥ ಕಂಟೆಂಟ್ ಆಗಲಿ ಕಥೆಗಳನ್ನಾಗಲಿ ಎಲ್ಲ ವಿಮರ್ಶೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ, ಸೊ ಅಂಥ ಸಂದರ್ಭದಲ್ಲಿ ನಿರ್ದೇಶಕರಾಗ್ತಾಯಿದ್ರೆ ಆ ಚಾಲೆಂಜ್ ಇದೆಯಲ್ಲ. ಯಾಕಂದರೆ ನೀವು ನೋಡೋಂಥ ಸಿನಿಮಾ ಆಗಲಿ ನಿಮಗಿರೋಂಥ ಸಿನಿಮಾ ಮೇಲೆ ಪ್ರೀತಿಯಲ್ಲಿ ತುಂಬ ಅಧ್ಯಯನ ಮಾಡ್ಕೊ ಬರ್ತಿರ್ತೀರಿ. ಸೊ ಕಾಲಾಪತ್ರನ ಕತೆ ಬರೆಯುವಾಗ ನಿಮ್ಗೆ ಎಷ್ಟು ಕಷ್ಟ ಆಯಿತು ಅಂದರೆ ಆ್ಯಸ್ ಅ ಡೈರೆಕ್ಟ್ರಾಗಿ ಪ್ರೂವ್ ಮಾಡ್ಕೊಳಕ್ಕೆ ಅಂತ? ಅಂದರೆ ಕತೆ ಒನ್ ಲೈನ್ ಇತ್ತು, ಐಡಿಯಾ ಸತ್ಯ ಅವ್ರು ಕೊಟ್ಟು ಕತೆ ಕೊಟ್ಟಿದ್ರು. ಸ್ಕ್ರೀನ್ ಪ್ಲೇಲೇ ಸ್ವಲ್ಪ, ಯಾಕಂದರೆ ವಿಷಯ ಹೊಸ್ದಾಗಿತ್ತು, ಅನುಭವಕ್ಕಿಲ್ದಿರೋ ವಿಷಯ ಆಗಿರೋದ್ರಿಂದ, ಅಂದರೆ ಒಬ್ಬ ಮನುಷ್ಯನಿಗೆ ಅನುಭವಕ್ಕಿಲ್ದಿರೋ ವಿಷಯ ಇರೋದ್ರಿಂದ ಅದನ್ನು ಹೆಂಗೆ ಕನ್ವೆ ಮಾಡಬೇಕು, ಅದನ್ನು ಹೆಂಗೆ ಸ್ಕ್ರೀನ್ ಪ್ಲೇ ಅಡಾಪ್ಟ್ ಮಾಡಬೇಕು ಅನ್ನೋದೇ ಸ್ವಲ್ಪ ಇದಾಗಿತ್ತು. ಆಮೇಲೆ ಬೋರ್ ಹೊಡಿದಿರಂಗೆ ಹೋಗಬೇಕು, ರಿಪೀಟ್ ಆಗಬಾರ್ದು ಯಾವುದೇ ವಿಷಯ, ಅಂಥದ್ದೆಲ್ಲ ತುಂಬ ಚಾಲೆಂಜಸ್ ಇತ್ತು. ಹೋಗ್ತಾ ಹೋಗ್ತಾ ಎಕ್ಸ್ಟ್ರೀಮ್ ಲೆವೆಲ್ ಹೋಗ್ಬೇಕಾದ್ರೆ ಎಷ್ಟು ಆ ಸ್ಕ್ರೀನ್ ಪ್ಲೇ ಆರ್ಡ್ರಿಗೆ 1ಇಂದ 100ಗೆ ಅದೊಂದು ಹೈ ಪಿಚ್ ತೊಗೊಂಡು ಹೋಗ್ಬೇಕಲ್ಲ, ಅದು ಸ್ವಲ್ಪ ಡಿಫಿಕಲ್ಟ್ ಇತ್ತು. ತುಂಬ ಟೈಮ್ ತೊಗೊಂಡು ಮಾಡಿದ್ದೀವಿ. ಈ ಕತೆ ಅಥವಾ ಚಿತ್ರಕಥೆ ಬರೆಯೋ ಸಂದರ್ಭದಲ್ಲಿ ಅಂದರೆ ಒಂದು ಇನ್ಸ್ಪಿರೇಷನ್ ಅಂತ ಇದ್ದೇ ಇರುತ್ತೆ ಅಂತವ್ರಿಗದು ಕೂಡ. ಆ ಥರ ಇದ್ದರೆ ವಿಕ್ಕಿ ಅವ್ರಿಗೆ ಯಾರು ಅಂತ ಅಂದ್ಬಿಟ್ಟು? ನಾನು ಆ್ಯಕ್ಚುಲಿ ತುಂಬ ಡಾಕ್ಯುಮೆಂಟ್ರೀಸ್ ನೋಡ್ತೀನಿ. ತುಂಬ ಡಾಕ್ಯುಮೆಂಟ್ರಿ ನೋಡೋದ್ರಿಂದ ನನಗೆ ವಿಜುವಲ್ ಥಾಟ್ಸ್ ಆಗಲಿ, ಸ್ಟೋರಿ ಟೆಲ್ಲಿಂಗ್ ಆಗಲಿ, ಅದು ತುಂಬ ದೊಡ್ಡ ವಿಷಯನ ಒಂದು ರಿಯಾಕ್ಷನಲ್ಲಿ ಫಿನಿಷ್ ಮಾಡ್ತಾರೆ ಡಾಕ್ಯುಮೆಂಟ್ರಿ. ನಾನು ಯಾವಾಗಲೂ ಡಾಕ್ಯುಮೆಂಟ್ರೀಸ್ ನೋಡ್ತಾ ಇದ್ದೆ. ಈ ಸಿನಿಮಾ ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋ ಟೈಮಲ್ಲಿ ಇನ್ ಬಿಟ್ವೀನಲ್ಲಿ ಮೆಟಾಫರಿಕ್ ಆಗಿ ಏನು ಮಾಡ್ಬೋದು ಈ ಸಿನಿಮಾದಲ್ಲಿ, ತುಂಬ ದೊಡ್ಡ ವಿಷಯನ ಚಿಕ್ಕದಾಗಿ ಹೆಂಗೆ ಹೇಳ್ಬೋದು ಅನ್ನೋದನ್ನೆಲ್ಲ ತುಂಬ ಟ್ರೈ ಮಾಡಿದ್ದೀನಿ. ಅದು ಅರ್ಥ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಸ್ವಲ್ಪ ತಕ್ಕ ಮಟ್ಟಿಗೆ ಟ್ರೈ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಕ್ಸಿಮಮ್ ಡಾಕ್ಯುಮೆಂಟ್ರೀಸ್ ನೋಡಿನೇ, ಅಂದರೆ ಬೇಸಿಕಲಿ ನೋಡ್ತಾ ಇದ್ದೆ, ಅದು ತುಂಬ ಹೆಲ್ಪ್ ಆಯ್ತು ಆ್ಯಕ್ಚುಲಿ. ಟ್ರೈಲರ್ ಕಟ್ ತುಂಬ ಚೆನ್ನಾಗಿ ಬಂದಿದೆ. ಟ್ರೈಲರ್ ಒಂದೊಳ್ಳೆ ವಿಮರ್ಶೆ ಬರ್ತಾ ಇದೆ, ಯಾಕಂದರೆ ನೋಡಿದವ್ರ ಕಡೆಯಿಂದಲ್ಲ. ಎಲ್ಲ ಒಂದು ಕಡೆ ಆ ಥಾಟ್ ಇದೆಯಲ್ಲ, ಐಡಿಯಾನೂ ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲ ಒಂದು ಸೇನೆಯ ಪಿಕ್ಚರ್ ಅಥವಾ ಸೈನಿಕನ ಪಿಕ್ಚರ್ ಅಂತಂದರೆ ಅಲ್ಲಿ ವಾರ್ ಫೀಲ್ಡಲ್ಲಿ ಏನಾಗುತ್ತೆ ಅದೊಂದಷ್ಟು ವಿಷಯ ತೋರಿಸಿ ಮತ್ತು ಅದನ್ನು ಕಮರ್ಷಿಯಲಾಗಿ ಎಳ್ಕೊಬಂದದ್ದು ಓಕೆ. ಬಟ್ ಇದರಲ್ಲಿ ಅದಕ್ಕಿಂತ ಯೋಚನೆ ಮಾಡಿದ್ರು ಒಂದು ಏನೋ ಒಂದು ಮೂರ್ತಿ ಅಥವಾ ಕೆತ್ತನೆ ಮಾಡಿ ನಿಲ್ಲಿಸ್ತಾರಲ್ಲ ಗ್ರಾಮದಲ್ಲಿ. ಯಾಕಂದರೆ ಸಾಕಷ್ಟು ಸರ್ ನೋಡಿದೆ, ಯಾರೋ ಒಬ್ಬ ಸೈನಿಕ ತೀರ್ಕೊಂಡಾದ್ಮೇಲೆ ಕಟ್ಟಾದ್ಮೇಲೆ ಅದಕ್ಕೆ ಸಿಗುವಂಥ ಗೌರವ ಆಗಲಿ ಮನ್ನಣೆ ಆಗಲಿ ಎಷ್ಟೋ ಜನ ಬೇರೆ ಥರನೇ ಇರುತ್ತೆ ಆನಂತರ ದಿನಗಳಲ್ಲಿ. ಅದೆಲ್ಲ ಕತೆ ಇನ್ಸ್ಪೈರ್ ಆಗ್ತಾನೆ ನಿಮಗೆ ಈ ಥರದೊಂದು ಕತೆ ಇಟ್ಕೊಂಡು ನಾನು ಸಿನಿಮಾ ಮಾಡ್ಬೇಕು ಅನ್ನಿಸ್ತಾ ಅಂತ? ಅಂದರೆ ಕಥೆಯಲ್ಲಿ ಫಸ್ಟು ಆ ಒನ್ ಲೈನ್ ಏನು ಇವೆ, ಯಾರೋ ಸ್ಟ್ಯಾಚ್ಯೂ ವಿಷಯ ಇಟ್ಕೊಂಡು ಮೇನ್ ಸ್ಟ್ರೀಮಲ್ಲಿ ಸಿನಿಮಾ ಮಾಡಿರಲಿಲ್ಲ, ಅದೇ ಹೊಸ ಥಾಟ್ ಆಗಿರೋದ್ರಿಂದ ಅದ್ರ ಸುತ್ತ ಏನೇನು ಮಾಡ್ಬೋದು ಅಂತ ಐಡಿಯಾ ಮಾಡಿನೇ ಮಾಡಿದ್ದೀವಿ. ಒಂದು ಯಾಕಂದರೆ ಎಲ್ಲ ವಿಷಯಗಳ ಮೇಲೂ ಸಿನಿಮಾ ಮಾಡೋದು, ಸ್ಟ್ಯಾಚ್ಯೂ ಮೇಲೆ ಯಾರು ಸಿನಿಮಾನ ಫುಲ್ ಮೇನ್ ಸ್ಟ್ರೀಮ್ ಸಿನಿಮಾ ಮಾಡಿಲ್ಲ ಅಂತ ಇದನ್ನು ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಅಂದರೆ ಈ ಕಾಲಪತ್ರ ವಿಷಯನೇ ಈ ಪ್ರತಿಮೆ ಅಂತ ನಾನು ಕಲ್ಲು ಪೂರ್ತಿ ಕತೆ ಇರೋದೇ ಕಲ್ಲಿಂದನೇ, ಕಲ್ಲಿನ ಕತೆನೇ ಆ್ಯಕ್ಚುಲಿ ಇದು. ಅದರಿಂದ ಏನೇನಾಗುತ್ತೆ ಅನ್ನೋದೇ ಕತೆ, ಇಡೀ ಸಿನಿಮಾ ಕತೆ ಒಂದು ಕಲ್ಲು ಕತೆ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಕಲ್ಲು ಕತೆ. ಹೌದು. ಓಕೆ, ಈ ಪ್ರತಿಮೆಗಳು ಅಂತ ಬಂದಾಗ ಆದರೆ ಭಾವನಾತ್ಮಕ ಎಷ್ಟೋ ಕನೆಕ್ಷನ್ಸ್ ಇರುತ್ತೆ. ಯಾಕಂದರೆ ಅಣ್ಣವ್ರದ್ದು ಪ್ರತಿ ರಾಜ್ಯಾದ್ಯಂತ ಇದೆ. ಯಾಕಂದರೆ ಏರಿಯಾ ಗಲ್ಲಿಗಳಲ್ಲಿ ನೋಡ್ತಾ ಇರ್ತೀವಿ ಆ ಥರದೊಂದು ಘಟನೆಗಳು ನಿಮ್ಗೆ ಇನ್ಸ್ಪೈರ್ ಮಾಡಿ. ಯಾಕಂದರೆ ಊರ ಕಡೆ ಅಂದರೆ ಒಂದೇ ಜಿಲ್ಲೆನಲ್ಲಿ ಬಂದಿರ್ತೀರಿ ಅಣ್ಣವ್ರ ಫ್ಯಾಮಿಲಿ, ನೀವು ಅದ್ರ ತುಂಬ ಹತ್ತಿರದಲ್ಲಿ ಅಪ್ಪು ಸರ್ಗೆ ಪರಿಚಯ ಇದ್ರಿ. ಸೊ ಇದೆಲ್ಲ ಇನ್ಸ್ಪೈರ್ ಆಗಿತ್ತಾ ಅಂತ? ಒಂದು ಪ್ರತಿಮೆ ಎಷ್ಟೆಲ್ಲ ವಿಷಯಗಳನ್ನು ಹೇಳುತ್ತೆ ಅನ್ನೋದು. ಅಂದರೆ ಅವರ ಸಾಧನೆಗಳು ಹೇಳುತ್ತೆ, ಅವ್ರ ಪ್ರತಿಮೆ ಯಾಕೆ ಇಟ್ಟಿದ್ದಾರೆ ಅಂತ ಹೇಳುತ್ತೆ. ನೋಡಿ, ಎಲ್ಲ ಲೆಜೆಂಡ್ಸು ಅವ್ರು ಒಂದೇ ಕೆಲಸ ಮಾಡಿರೋದು. ನೋಡಿ, ಎಲ್ಲರೂ ಅವ್ರಿಗೇನು ಕೆಲಸ ಮಾಡ್ತಾಯಿದ್ರು ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ತುಂಬ ಯಶಸ್ವಿಯಾಗಿ ಮಾಡ್ತಾಯಿದ್ರು. ಅದೆಲ್ಲ ಸಖತ್ ಇನ್ಸ್ಪೈರ್ ಆಗುತ್ತೆ. ನಾನು ಇಷ್ಟು ವರ್ಷ ಕಷ್ಟ, ಇಷ್ಟು ಗ್ಯಾಪ್ ಆದ್ರೂ ಯಾಕಿದೆ ಸಿನಿಮಾ ಮಾಡ್ತಾಯಿದ್ದೀನಿ ಅಂದರೆ ಅದೊಂದು ಈ ಸಿನಿಮಾ ಮಾಡಬೇಕು ಅನ್ನೋದೊಂದು ಛಲ ಇದೆಯಲ್ಲ, ಆ ಗುರಿ ಮುಟ್ಟಬೇಕು. ಅದರಲ್ಲಿ ಫಸ್ಟ್ ಬರ್ತೀವೋ ಲಾಸ್ಟ್ ಬರ್ತೀವೋ ನನಗೆ ಗೊತ್ತಿಲ್ಲ, ಬಟ್ ಈ ಸಿನಿಮಾ ನಾನು ಮಾಡಬೇಕು, ಅದು ಏನಾಗುತ್ತೋ ಗೊತ್ತಿಲ್ಲ, ಮಾಡಬೇಕಂತ ಮಾಡಿರೋ ಸಿನಿಮಾ ಇದು. ಇದರಲ್ಲಿ ನಾನು ಈ ರೇಸಲ್ಲಿ ನಾನು ಎಷ್ಟನೇವನಾಗಿ ಓಡಿ ಬರ್ತೀನಿ ನನಗೆ ಗೊತ್ತಿಲ್ಲ, ಬಟ್ ನನ್ನ ಗುರಿ ಅಂತೂ ನಾನು ಮುಟ್ಟಿದ್ದೀನಿ. 13ಕ್ಕೆ ರಿಲೀಸ್ ಆಗುತ್ತೆ. ಅದು ಯಾವ ಸ್ಪೀಡಲ್ಲಿ ನಾನು ಓಡಿ ಬಂದು ಆ ಗುರಿ ಮುಟ್ಟಿದ್ದೀನಿ ಅಂತಲೇ ಕರ್ನಾಟಕ ಜನತೆ ಹೇಳಬೇಕು. ಹೀರೋ ಆಗಿದ್ದರೆ ಮಾಡಿದಂಥ ಸಿನಿಮಾಗಳು ಎರಡೂ ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ. ಈ ಥರ ಕೆಂಡ ಸಂಪಿಗೆ ಆಗಲಿ ಕಾಲೇಜ್ ಕುಮಾರ್ ಆಗಲಿ ಒಂದು ಸದಬರಿಚ ಸಿನಿಮಾಗೆ ಎಲ್ಲರೂ ಗಮನ ಸೆಳೀತು. ಆ ಒಂದು ಅಂದರೆ ನಾಯಕನಾಗೋದೇ ಕಷ್ಟ ಅಂತರಲ್ಲಿ ಪ್ರೂವ್ ಮಾಡ್ಕೊಂಡಿದ್ರೆ, ಅದಾದಮೇಲೆ ಅದೆಲ್ಲವನ್ನೂ ಬಿಟ್ಟು ಈ ಥರದೊಂದು ಚಾಲೆಂಜ್ ತಗೋತಾರೆ. ಕಷ್ಟ ಅನಿಸಲಿಲ್ಲ, ಭಯ ಅನಿಸ್ಲಿಲ್ಲ ಅಂತ? ಇಲ್ಲ, ಆ್ಯಕ್ಚುಲಿ ಬೇಸಿಕಲಿ ನಾನು ಆ್ಯಕ್ಟ್ರ್ ಆಗಬೇಕು ಅಂತಲೇ ಬಂದಿಲ್ಲದೆ ಇರೋದ್ರಿಂದ ನಾನು ಡೈರೆಕ್ಟ್ರ್ ಆಗಬೇಕಂತ ಬಂದಿದ್ದು. ಬಂದಾಗಿಂದ ಇಲ್ಲಿಗೆ 15 ವರ್ಷ ಆಗಿದೆ ನಾನು ಡೈರೆಕ್ಟ್ರ್ ಆಗೋದಕ್ಕೆ. ನನ್ನ ಗೋಲ್ನ ನಾನು ತಕ್ಕ ಮಟ್ಟಕ್ಕೆ ಹೋಗಿ ಟಚ್ ಮಾಡಿದ್ದೀನಿ ಅಂತ ಒಂದು, ಅಂದರೆ ಒಂದು ತೃಪ್ತಿ ಅಂತಾರಲ್ಲ. ರಿಸಲ್ಟ್ ನನಗೆ ಗೊತ್ತಿಲ್ಲ, ಅದು ನನ್ನ ಕೈಯಲ್ಲೂ ಇಲ್ಲ, ಬಟ್ ನಾನು ಅಂದ್ಕೊಂಡಿದ್ದನ್ನು ಅಟ್ಲೀಸ್ಟ್ ಹೋಗಿ
ಟಚ್ ಮಾಡಿದ್ದೀನಿ ಅನ್ನೋದಷ್ಟು ಹ್ಯಾಪಿನೆಸ್ ಇದೆ. ಆಮೇಲೆ ಇಲ್ಲಿ ಕಷ್ಟ ಆಯಿತು ಇದಾಯಿತು, ನಾವೇ ತಾನು ಚೂಸ್ ಮಾಡ್ಕೊಂಡಿದ್ದೀವಿ ಪ್ರೊಫೆಷನ್ನ. ಅದನ್ನು ನಾವು ಕಷ್ಟ ಆಯಿತು ಇದಾಯಿತು ಅಂತ ಹೇಳೋಕ್ಕಾಗಲ್ಲ. ಆಗುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಹಂಗೆ ನಾವೇ ಚೂಸ್ ಮಾಡೋದ್ರಿಂದ ಅದನ್ನು ಕಷ್ಟ ಅಂದ್ಕೊಂಡ್ರೆ ರಾಂಗ್ ಆಗುತ್ತೆ ಅಂತ. ಇಂಥ ಕಥೆಗಳಿಗೆ ಇಂಡಸ್ಟ್ರಿಯಲ್ಲಿ, ಯಾಕಂದರೆ KGF ಕಾಂತಾರ ಆದ ನಂತರದಲ್ಲಿ ನಮ್ಮ ಇಂಡಸ್ಟ್ರಿ ಬೇರೆ ಮಟ್ಟಕ್ಕೆ ಹೋಗುತ್ತೆ ಅಂತ ಯೋಚನೆ ಮಾಡಿದ್ರು ಉಂಟು. ಆ ನಂತರದಲ್ಲಿ ಒಂದಷ್ಟು ಸಿನಿಮಾಗಳು 6-7 ತಿಂಗಳ ಗೆಲುವೇ ಇರಲಿಲ್ಲ. ಆ ಥರದ್ದು ಒಂದು ಪೇಸ್ ನೋಡ್ಕೊಂಡು ಬಂದಿದೆ. ಅದೆಲ್ಲವನ್ನು ನೋಡಿ ಈ ಥರ ಕಥೆಗಳಿಗೆ ಇವತ್ತಿನ ಇಂಡಸ್ಟ್ರಿ ನಮ್ಮ ಜನ ಯಾವ ಮಟ್ಟಿಗೆ ತೆರೆದುಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅದು ನನಗೂ ಐಡಿಯಾ ಇಲ್ಲ ಸರ್, ಗೊತ್ತಿಲ್ಲ. ನನಗೆ ಈ ಕತೆ ಇಷ್ಟ ಆಯಿತು, ಇದು ಸಿನಿಮಾ ಮಾಡಬೇಕು ಅನ್ನಿಸ್ತು, ಮಾಡಿದ್ದೀನಿ ಸರ್. ಇದು ಏನಾಗುತ್ತೋ ನನಗೂ ಗೊತ್ತಿಲ್ಲ. ಸುಮ್ಮನೆ ಬ್ಲೈಂಡಾಗಿ ಒಂದು ಸಿನಿಮಾ ಮಾಡೋಕೆ ಮಾಡಿದ್ದೀವಿ ಸರ್. ಅದನ್ನು ನೋಡ್ತಾರೋ ಇಲ್ವೋ, ಅದು ಏನಾಗುತ್ತೋ ಆ ಐಡಿಯಾನೇ ಇಲ್ಲ ಸರ್. ನಮ್ಗೇನು ಅನ್ನಿಸ್ತು ಅದೊಂದು ಕತೆ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದ್ದೀನಿ ಸರ್ ಅಷ್ಟೇ. ಅದು ನಂಗೆ ರಿಸಲ್ಟ್ ಅಂತೂ ದೇವ್ರನೇ ಗೊತ್ತಿಲ್ಲ ಏನು ಅಂತ. ಸುಮ್ಮನೆ ನಾನು ಬ್ಲೈಂಡಾಗಿ ಸಿನಿಮಾ ಮಾಡೋಕೆ ಮಾಡಿದ್ದೀವಿ ಅಷ್ಟೇ. ರಿಸಲ್ಟ್ ಯಾರಿಗೂ ಗೊತ್ತಾಗಲ್ಲ ಸರ್. ಹಿಂಗೆ ಮಾಡಿದ್ರೆ ಹಿಂಗೆ ಹೋಗ್ಬಿಡುತ್ತೆ ಸಿನಿಮಾ, ಇದು ಮಾಡಿದ್ರೆ ಸಕ್ಸಸ್ ಆಗಿಬಿಡುತ್ತೆ ಅನ್ನೋ ಫಾರ್ಮುಲೆ ಯಾರಿಗೂ ಗೊತ್ತಿಲ್ಲ ಸರ್. ಅದು ಭಾಳ ಕಷ್ಟ. ಅದು ಈ ಟೈಮಲ್ಲಿ ಬಂದರೆ ಇದಾಗ್ಬಿಡುತ್ತೆ, ಅದು ಗೊತ್ತಿಲ್ಲ ಸರ್. ಅದು ಯಾವ ಟೈಮಲ್ಲಿ ಏನಾಗುತ್ತೆ ಅಂತ. ಎಲ್ಲದಕ್ಕೂ ಒಂದು ಜೀವ ಇರುತ್ತೆ ಸರ್. ಆ ಜೀವ ಒಂದು ಸರಿ ಈಚೆ ಬರಬೇಕು ಅಂದರೆ ಎಲ್ಲ ರಿಲೀಸ್ ಆಗಬೇಕು. ಅದಕ್ಕೊಂದು ಟೈಮ್ ಅದೇ ಇಟ್ಕೊಂಡಿರುತ್ತೆ. ಆ ಟೈಮಲ್ಲಿ ಈಚೆ ಬರುತ್ತೆ ಅಷ್ಟೇ. ನಮ್ಮ ಕೈಯಲ್ಲಿ ಏನೂ ಇರಲ್ಲ ಆ್ಯಕ್ಚುಲಿ. ಅದೇ ಬರುತ್ತೆ, ಅದೇ ಆಗುತ್ತೆ, ಅದೇ ಹೋಗುತ್ತೆ. ಜಸ್ಟ್ ನಾವು ಕೆಲಸ ಮಾಡಬೇಕಷ್ಟೇ ಪ್ರಾಜೆಕ್ಟಲ್ಲಿ. ಆ್ಯಸ್ ಎ ಕ್ರಿಯೇಟರು ನಿಮ್ಮ ಸಿನಿಮಾ ನೋಡೋ ಒಂದಷ್ಟು ಅನಿಸುತ್ತೆ, ಫೀಲ್ ಆಗುತ್ತೆ, ಓ ಈ ಸೀನ್ ತುಂಬ ಚೆನ್ನಾಗಿದೆ, ಈ ದೃಶ್ಯಕ್ಕೆ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅನ್ನೋದೊಂದಷ್ಟು ಇರುತ್ತೆ. ಆ ಥರ ತೃಪ್ತಿ ಕಾಣಿಸ್ತದೆ ನಿಮ್ಮ ಸಿನಿಮಾನ ನೀವು ನೋಡ್ಕೊಳ್ಳೋ ಸಂದರ್ಭದಲ್ಲಿ? ಅಂದರೆ ಇಲ್ಲಿ ನಾವೇನಂದರೆ ಸರ್, ಅದನ್ನು ನೋಡಿ ಮಾಡಿ ಅದೇ ಸೀನ್ ಇದಾಗಿರೋದ್ರಿಂದ ನಮಗೆ ಗೊತ್ತಾಗಲ್ಲ ಸರ್ ಯಾವುದಕ್ಕೆ ಇಷ್ಟ ಆಗುತ್ತೆ, ಯಾವುದು ಇಷ್ಟ ಆಗಲ್ಲ. ನಮಗೇನಂದರೆ ಕತೆ ಫ್ಲೋ ಕರೆಕ್ಟಾಗಿ ಹೋಗ್ತಾ ಇದೆಯಾ, ಬೋರ್ ಹೊಡಿತಾ ಇಲ್ವಾ ಅನ್ನೋದಷ್ಟು ಬಿಟ್ಟರೆ ಸರ್, ಯಾವುದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಸರ್ ನಮಗೆ. ಅದು ಸಾಧ್ಯನೇ ಇಲ್ಲ ಕಂಡುಹಿಡಿಯೋದಕ್ಕೆ ಸರ್. ನಾನು ಕೆಂಡ ಸಂಪಿಗೆ ಸಿನಿಮಾನ ಬೆಂಗಳೂರಲ್ಲಿ ನಗ್ತಾ ಇದ್ರು ಯಾವುದೋ ಸೀನ್ಗೆ, ಅದ್ರಲ್ಲಿ ದಾವಣಗೆರೆಯಲ್ಲಿ ನಗ್ತಾ ಇರಲಿಲ್ಲ. ದಾವಣಗೆರೆ ಬೇರೆ ಸೀನ್ಗೆ ನಗ್ತಾ ಇದ್ರು, ಅದಕ್ಕೆ ಬೆಂಗಳೂರಲ್ಲಿ ನಗ್ತಾ ಇರಲಿಲ್ಲ. ನಾವು ಹಿಂಗೆ ಅಂತ ನಾವು ಪಲ್ಸ್ ಹಿಡಿಯೋಕ್ಕಾಗಲ್ಲ ಸರ್. ನಾವು ಸುಮ್ಮನೆ ಬ್ಲೈಂಡಾಗಿ ಕೆಲಸ ಮಾಡಬೇಕಷ್ಟೇ. ಅದು ಇಷ್ಟ ಆದರೆ ಯಾವ್ಯಾವ ಜೋಕು ಯಾವುದು ಸರ್, ನಾನು ಎಷ್ಟೋ ಸತಿ ಹೇಳ್ತೀನಿ, ಬರೀ ರಿಯಾಕ್ಷನ್ಗೆ ನಕ್ಕಿರೋದು ನಾನು ನೋಡಿದ್ದೀನಿ. ಅದು ಗೊತ್ತಾಗಲ್ಲ ಸರ್. ಒಂದೊಂದು ಊರಲ್ಲಿ ಒಂದೊಂದು ಥರ ಕನೆಕ್ಟ್ ಆಗ್ತಾರೆ. ಅದು ನಮಗೆ ಗೊತ್ತಿಲ್ಲ ಅದು ಹೆಂಗೆ ಕನೆಕ್ಟ್ ಆಗ್ತಾರೆ ಅಂತ. ಅದು ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಇದು. ಅದು ನನಗೆ ಅದು ಅನುಭವನೂ ಆಗಿದೆ. ನಾನು ಸಿನಿಮಾ ರಿಲೀಸ್ ಆದಾಗ ಕೆಂಡ ಸಂಪಿಗೆ ಆಗಲಿ, ಕಾಲೇಜ್ ಕುಮಾರ, ನಾನು ದಾವಣಗೆರೆಯಲ್ಲೂ ನೋಡಿದ್ದೀನಿ, ಹುಬ್ಳಿಲೂ ನೋಡಿದ್ದೀನಿ. ಹೋಗಿ ಸುಮ್ಮನೆ ಹೋಗಿ ನಿಲ್ತಾ ಇದ್ದೆ. ಈ ಸೀನ್ಗೆ ಬೆಂಗಳೂರಲ್ಲಿ ಹೆಂಗೆ ನಕ್ಕಿದ್ರು, ಇಲ್ಲಿ ಹೆಂಗೆ ನಗ್ತಾರೆ ಅಂತ ಡಿಫ್ರೆಂಟ್ ಆಗಿರ್ತಾ ಇತ್ತು. ಎಷ್ಟೋ ಸೀನಲ್ಲಿ ಇಲ್ಲಿ ರಿಯಾಕ್ಟ್ ಮಾಡಿದ್ರೆ ಅಲ್ಲಿ ರಿಯಾಕ್ಟ್ ಮಾಡ್ತಾರೆ, ಅಲ್ಲಿ ರಿಯಾಕ್ಟ್ ಮಾಡಿದ್ರೆ ಇಲ್ಲಿ ರಿಯಾಕ್ಟ್ ಮಾಡ್ತಾರೆ. ಅದು ಗೊತ್ತಾಗಲ್ಲ ಸರ್ ಹೆಂಗೆ ಯಾರಿಗೆ ಏನು ಕನೆಕ್ಟ್ ಆಗುತ್ತೆ ಅಂತ. ಅದು ನನಗೆ ಇನ್ನೂ ಅದು ಫೈಂಡ್ ಔಟ್ ಮಾಡೋಕ್ಕೆ ಆಗಿಲ್ಲ. ಅದರಿಂದ ನಾವು ಬ್ಲೈಂಡಾಗಿ ಸುಮ್ಮನೆ ಮಾಡಿದ್ವಿ. ನಮ್ಮ ಕತೆಗೆ ಏನು ಬೇಕೋ ಅದು, ಯಾರು ಹೆಂಗೆ ಕನೆಕ್ಟ್ ಆಗ್ತಾರೆ ಗೊತ್ತಿಲ್ಲ ನನಗೆ. ಈ ಆರ್ಟ್ ಮತ್ತು ಕಮರ್ಷಿಯಲ್ನ ಬ್ಲೆಂಡ್ ಮಾಡಿ ಸಿನಿಮಾ ಮಾಡೋ ಕಥೆಗಳಿರ್ತಲ್ಲ. ಯಾಕಂದರೆ ಈ ಸಿನಿಮಾದಲ್ಲಿ ನೋಡಿದ್ರೆ ಒಂದು ಗೋರುಕನ ಅದೊಂದು ಬರುತ್ತೆ, ಈ ಕಡೆ ನೋಡಿದ್ರೆ ಬಾಂಡ್ಲಿ ಸ್ಟವ್ ಅಂತ ಈ ಕಡೆದೊಂದು ಫೀಲ್ ಬರುತ್ತೆ. ಆ ಬ್ಲೆಂಡ್ ಮಾಡ್ಕೊಂಡು ಬರೋದು ಕತೆ ಎಣೆಯೋದಿದೆಯಲ್ಲ, ಅಂದರೆ ಸೂರಿ ಸರಿಂದ ನೋಡಬೇಕಾದಂಥ ವಿಶೇಷತೆ ಅದು. ಸೊ ಅದು ಎಷ್ಟು ಇನ್ಸ್ಪೈರ್ ಆಗಿತ್ತು ಅಂದರೆ ಈ ಕತೆಗೆ? ಅಂದರೆ ಆ ಕತೆಗೆ ಕ್ಯಾರೆಕ್ಟರ್ಗೆ ಆ ಥರದ್ದೊಂದು ಸಿಚುವೇಶನ್ ಇತ್ತು. ಪ್ಲಸ್ಸು ಇಡೀ ಕಥೆನೇ ಹೇಳುತ್ತೆ ಗೋರುಕನಗಾನ. ಅದಕ್ಕೊಂದು ಲಾವಣಿ ಥರ ಹೇಳ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ನಾವು ಎರಡು ಕಾಂಟ್ರಾಸ್ಟ್ ಆಗಿ ಇನ್ನೂ ಒಂದು ಜರ್ನಿ ಸಾಂಗ್ ಇದೆ. ಇನ್ನೂ ಒಂದು ಬರೀ ಮಾಂಟೇಜಸ್ಗೊಂದು ಸಾಂಗ್ ಇದೆ. ಅದು ಟಿಪಿಕಲ್ ಒಂಥರ ಈ ಜಂಗಲ್ ಸ್ಟೈಲಲ್ಲಿ ಸಾಂಗ್ ಮಾಡಿದ್ದೀವಿ. ಅದೆಲ್ಲ ನೆಕ್ಸ್ಟ್ ರಿಲೀಸ್ ಆಗುತ್ತೆ. ಇನ್ನೊಂದು ಪ್ಯಾಥೋ ಸಾಂಗ್ ಇದೆ. ಎಲ್ಲದನ್ನು ಆ ಪೊಸಿಷನ್ಗೆ ಏನೇನು ಬೇಕೋ ಹಂಗಂಗೆ ಮಾಡಿದ್ದೀವಿ. ಒಂದು ಸಾಂಗ್ ಇದೆ, ಮಾತಾಡೆ ತಂಗಾಳಿ ಅಂತ. ಆ ಸಿನಿಮಾದಲ್ಲಿ ಫುಲ್ ಸಿನಿಮಾದಲ್ಲಿ ಯೂಸ್ ಮಾಡಿರೋದು. ಚರಣ ಪಲ್ಲವಿ ಎಲ್ಲದರಲ್ಲೂ ರಿಪೀಟ್ ಆಗುತ್ತೆ. ಅದರಲ್ಲಿ ಒಂದೇ ಸತಿ ಪಲ್ಲವಿನೇ ಇಲ್ಲ, ಫುಲ್ ಸಾಂಗ್ ಚರಣ ಇದೆ. ಅದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಬಟ್ ಆಡಿಯೋದಲ್ಲಿ ಅನೂಪ್ ಸರ್ ಹೇಳಿದ್ರು, ಇಲ್ಲ ಪಲ್ಲವಿನ ರಿಪೀಟ್ ಮಾಡೋಣ ಆಡಿಯೋದಲ್ಲಿ ಅಂತ. ಇದರಲ್ಲಿ ಮಾತ್ರ ರಿಪೀಟ್ ಇಲ್ಲ. ಸಿನಿಮಾದಲ್ಲಿ ಬರೀ ಒಂದು ಸರಿ ಶುರುವಾದರೆ ಸಾಂಗು ಕೊನೆವರೆಗೂ ಹೊಸ ಲೈನ್ ಬರುತ್ತೆ, ಯಾವುದೋ ರಿಪೀಟ್ ಲೈನ್ಸ್ ಇರೋಲ್ಲ. ಅದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಇದರಲ್ಲಿ.